ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಈ ಕಥೆಯ 3ನೇ ಭಾಗ ಹೇಳ್ತಾ ಇದ್ದೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯವರೆಗೂ ನೋಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ಕಥೆ ಶುರು ಮಾಡೋಣ. ಲಕ್ಷ್ಮಿ, ಈ ಚಾಪೆ ಮೇಲೆ ಮಲಗೋಕೆ ನನ್ನ ಕೈಲಿ ಆಗಲ್ಲಪ್ಪ ಅಂದಿದ್ದೆ ಅಲ್ವಾ? ಅದಕ್ಕೆ ಲಕ್ಷ್ಮಿ, ಚಾಪೆ ಮೇಲೆ ಅಲ್ದೇ ಇರೋ ಹಾಗೆ ಏನಾದ್ರೂ ಬೇರೆ ಪ್ಲಾನ್ ಮಾಡ್ತೀನಿ. ಬಿಡಿ, ಈಗ ಹೋಗಿ ರೆಸ್ಟ್ ತಗೊಳ್ಳಿ. ಬೇಕು ಅನಿಸಿದ್ರೆ ಮತ್ತೆ ಬನ್ನಿ, ಬಾಗಿಲು ತೆಗೆದೇ ಇರುತ್ತೆ ಅಂದಳು. ಸರಿ ಅಂತ ನಾನು ನನ್ನ ರೂಮಿಗೆ ಬಂದು ಆಲೋಚನೆ ಮಾಡ್ತೊಡಗಿದೆ. ಚಾಪೆ ಮೇಲೆ ಅಲ್ದೇ ಲಕ್ಷ್ಮಿ ಇನ್ಯಾವ ಪ್ಲಾನ್ ಮಾಡ್ತಾಳೆ ಅಂತ ತರಹೇವಾರಿ ಯೋಚನೆ ಮಾಡ್ತಾ ಹಾಗೆಯೇ ನಿದ್ರೆಗೆ ಜಾರಿದೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತು. ಕಂಗಾಲಾಗಿ ಎದ್ದು ನೋಡಿದೆ. ಲಕ್ಷ್ಮಿ ಫೋನ್ ಮಾಡ್ತಾ ಇದ್ದಾಳೆ. ಟೈಮ್ ನೋಡಿದ್ರೆ ಬೆಳಗಿನ ಜಾವ 3 ಗಂಟೆ. ಹೇಳು ಲಕ್ಷ್ಮಿ ಅಂದೆ. ಬನ್ನಿ ಅಮ್ಮ. ಮೈ ಕೈಯೆಲ್ಲ ಸ್ವಲ್ಪ ನೋವು ಅನಿಸ್ತಿದ್ದರು. ಮನಸ್ಸು ಮಾತ್ರ ಅಲ್ಲಿಗೆ ಹೋಗಬೇಕು ಅಂತ ಹಂಬಲಿಸ್ತಾ ಇತ್ತು. ಬರ್ತಾ ಇದ್ದೀನಿ ಲಕ್ಷ್ಮಿ ಅಂತ ಹೇಳಿ 5 ನಿಮಿಷದಲ್ಲಿ ರೆಡಿಯಾಗಿ ಹೊರಟೆ. ಬಾಗಿಲಲ್ಲಿ ನನ್ನನ್ನು ನೋಡಿದ ಲಕ್ಷ್ಮಿ, 1 ನಿಮಿಷ ಇರಿ ಅಮ್ಮ ಅಂತ ರಂಗನನ್ನು ಎಬ್ಬಿಸಿ ವರಾಂಡಕ್ಕೆ ಬಂದಳು. ಅಮ್ಮ ಬೇಗ ಬನ್ನಿ, ಎಲ್ಲಾ ರೆಡಿ ಇದೆ ಅಂತ ನನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋದಳು. ಲಕ್ಷ್ಮಿ ಹೋಗಿ ರಂಗನ ಪಕ್ಕದಲ್ಲಿ ಮಲಗಿದಳು. ಯಜಮಾನರೇ, ಈ ಚಾಪೆ ಮೇಲೆ ಮಲಗಿ ಮೈಕೈ ಎಲ್ಲಾ ನೋವು ಬರ್ತಾ ಇದೆ ಅಂದಳು. ಅದಕ್ಕೆ ರಂಗ, ಇದೇ ನಮ್ಮ ಲಕ್ಷ್ಮಿ, ಇವತ್ತು ಹೊಸದಾಗಿ ಮೈಕೈ ನೋವು ಅಂತಿದೀಯಾ? ದಿನಾ ಈ ಚಾಪೆ ಮೇಲೆ ತಾನೇ ಮಲಗೋದು ಅಂದ. ಇಲ್ಲಪ್ಪ, ನಿಜವಾಗಲೂ ನೋವು ಆಗ್ತಿದೆ. ಚಾಪೆ ಬಿಟ್ಟು ಬೇರೆ ಏನಾದ್ರೂ ದಾರಿಯಿದ್ರೆ ನೋಡು ಅಂದಳು. ಸರಿ, ಹಾಗಾದ್ರೆ ಆ ಕಿಟಕಿ ಹತ್ತಿರ ಹೋಗೋಣ ಬಾ ಅಂದ ರಂಗ. ನನಗೆ ವಿಷಯ ಅರ್ಥ ಆಯ್ತು. ಲಕ್ಷ್ಮಿ ರಂಗನನ್ನು ಕಿಟಕಿ ಹತ್ತಿರ ಕರೆದುಕೊಂಡು ಬರುವಾಗ ನನಗೆ ಸನ್ನೆ ಮಾಡಿ ಅರ್ಧ ದಾರಿಯಲ್ಲಿ ರಂಗನ ಕೈ ಬಿಟ್ಟಳು. ತಕ್ಷಣ ನಾನು ರಂಗನ ಕೈ ಹಿಡಿದು ಕಿಟಕಿಯ ಹತ್ತಿರ ಕರೆದುಕೊಂಡು ಹೋದೆ. ನಾನು ಅವನ ಕೈ ಬಿಟ್ಟು ಕಿಟಕಿಯ ಕಡೆ ತಿರುಗಿ ನಿಂತುಕೊಂಡೆ. ಲಕ್ಷ್ಮಿ ವರಾಂಡದಲ್ಲಿ ಕಿಟಕಿಯ ಆ ಕಡೆ ಬಂದು ನನ್ನ ಎದುರಿಗೆ ನಿಂತಿದ್ದಳು. 10 ನಿಮಿಷದ ನಂತರ ರಂಗನನ್ನು ವಾಪಸ್ ಚಾಪೆ ಹತ್ತಿರ ಬಿಟ್ಟು ನಾನು ಬಾತ್ರೂಮ್ ಕಡೆ ಓಡಿದೆ. ಹೊರಗೆ ಬಂದವಳೆ ಲಕ್ಷ್ಮಿ ಕೈ ಹಿಡಿದು, ತುಂಬಾ ತೃಪ್ತಿಯಾಯ್ತು ಲಕ್ಷ್ಮಿ, ಇನ್ನೂ ಹೋಗಿ ಮಲಗ್ತೀನಿ ಅಂದೆ. ಸರಿ ಅಮ್ಮ ಅಂತ ಅವಳು ನನ್ನನ್ನು ಕಳಿಸಿಕೊಟ್ಟಳು. ರೂಮಿಗೆ ಬಂದು ಸುಸ್ತಾಗಿ ಹಾಗೆಯೇ ಮಲಗಿಬಿಟ್ಟೆ. ಎಚ್ಚರವಾಗುವಾಗ ಬೆಳಿಗ್ಗೆ 9 ಗಂಟೆ ಆಗಿತ್ತು. ಬದ್ಧಕವಾಗಿ ಮೈ ಮುರಿಯುತ್ತಾ ಹಾಲಿಗೆ ಬಂದೆ. ಲಕ್ಷ್ಮಿ ಮನೆಯ ಕೆಲಸ ಮುಗಿಸಿ ಅಡುಗೆ ಮಾಡ್ತಾ ಇದ್ದಳು. ಅಡುಗೆ ಮನೆಗೆ ಹೋಗಿ 1 ಕಾಫಿ ಮಾಡಿಕೊಡು ಲಕ್ಷ್ಮಿ ಅಂದೆ. ಖಂಡಿತ ಅಮ್ಮ, ಈಗ ಹೇಗಿದೆ ಮನಸ್ಸು? ಖುಷಿಯೇ ತಾನೇ ಅಂದಳು ನಗುತ್ತಾ. ನನ್ನ ಮುಖದ ಆನಂದ ನೋಡಿ ಅವಳಿಗೆ ಅರ್ಥ ಆಗಿತ್ತು. ಇಷ್ಟಕ್ಕೆ ಮುಗಿದಿಲ್ಲ ಅಮ್ಮ, ನಿಮಗೆ ಇನ್ನೂ 3 ರಾತ್ರಿಗಳು ಬಾಕಿ ಇವೆ ಅಂದಳು. ನಾನೇನು ಹೊಸದಾಗಿ ಮದುವೆಯಾದ ಹೆಣ್ಣ ಅಂದೆ ನಾಚಿಕೆಯಿಂದ. ಅಡುಗೆ ಎಲ್ಲ ಮುಗಿಯಿತು ಅಮ್ಮ, ರಂಗ ಇನ್ನೂ ಎದ್ದಿಲ್ಲ. ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದಾನಲ್ಲ, ಅವನನ್ನ ಎಬ್ಬಿಸಿ ಊಟ ಹಾಕ್ತೀನಿ ಅಂತ ಕ್ಯಾರೇಜ್ ತಗೊಂಡು ತೋಟದ ಕಡೆ ಹೊರಟಳು. ಸಾಯಂಕಾಲ 5 ಗಂಟೆಗೆ ವಾಪಸ್ ಬಂದು ನನ್ನನ್ನು ಎಬ್ಬಿಸಿ ಟೀ ಕೊಟ್ಟಳು. ಲಕ್ಷ್ಮಿ ಚೆನ್ನಾಗಿ ನಿದ್ರೆ ಮಾಡಿದ್ದಕ್ಕೆ ಮೈಕೈ ನೋವೆಲ್ಲ ಕಡಿಮೆ ಆಯ್ತು ಅಂದೆ. ಅಮ್ಮ, ರಂಗ ಊಟ ಮಾಡಿ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ ಅಂದಳು ನನ್ನ ಮುಖದ ಖುಷಿ ನೋಡುತ್ತಾ. ರಾತ್ರಿ 9 ಗಂಟೆಗೆ ಸರಿಯಾಗಿ ಬಂದ್ಬಿಡಿ ಅಮ್ಮ ಅಂದಳು. ಅಯ್ಯೋ, ಆ ನೆಲದ ಮೇಲೆ ಮಲಗೋಕೆ ನನ್ ಕೈಲಿ ಆಗಲ್ಲ ಲಕ್ಷ್ಮಿ ಅಂದೆ. ಹಾಗಾದ್ರೆ ನಿಮ್ಮ ಬೆಡ್ ಮೇಲಕ್ಕೆ ಅವನನ್ನ ಕರ್ಕೊಂಡು ಬರಲಾ ಅಂದಳು ಲಕ್ಷ್ಮಿ. ನಾನು ಆಶ್ಚರ್ಯದಿಂದ ಅದು ಹೇಗೆ ಸಾಧ್ಯ ಅಂದೆ. ಅದಕ್ಕೇನಂತೆ ಅಮ್ಮ, ನೀವು ಯಾವುದೋ ಆಶ್ರಮದ ಪ್ರೋಗ್ರಾಂಗೆ ಹೋಗಿದ್ದೀರಾ ಅಂತ ಸುಳ್ಳು ಹೇಳಿ ಅವನನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂದಳು. ಹಾ, ಹಾಗಾದ್ರೆ ಓಕೆ ಅಂದೆ. ಸರಿ ಅಮ್ಮ, ಕೆಲಸ ಮುಗಿಸ್ತೀನಿ ಅಂತ ಹೋದವಳು ಸಾಯಂಕಾಲ 5 ಗಂಟೆಗೆ ವಾಪಸ್ ಬಂದಳು. ಅಮ್ಮ, ರಂಗನ ಹತ್ತಿರ ವಿಷಯ ಹೇಳಿದೆ. ಮೊದಲು ಅವನು ಬೇಡ ಅಂದ. ಅಮ್ಮನವರ ಹಾಸಿಗೆ ಬಳಸೋದು ಸರಿಯಲ್ಲ ಅಂದ. ಆದ್ರೆ ಹೇಗೋ ಮಾಡಿ ಒಪ್ಪಿಸಿದ್ದೀನಿ. ಇವತ್ತು ನೀವು ಚೆನ್ನಾಗಿ ಸೀರೆ ಉಟ್ಟು ಈ ಮಲ್ಲಿಗೆ ಹೂವು ಮುಟ್ಕೊಳ್ಳಿ ಅಂದಳು. ಸರಿ ಲಕ್ಷ್ಮಿ, ಹಾಸಿಗೆ ಮೇಲೂ ಮಲ್ಲಿಗೆ ಹೂವು ಹರಡ್ತೀನಿ
ನನಗೆ ತುಂಬಾ ಆಸೆಯಾಗ್ತಿದೆ ಅಂದೆ ಅವಳನ್ನು ನೋಡಿ. ಅಮ್ಮ, ಇವತ್ತು ಕೂಡ ನನಗೆ ಉಪವಾಸನಾ? ಅಂದಳು ಲಕ್ಷ್ಮಿ ತಮಾಷೆ ಮಾಡ್ತಾ. 3 ದಿನ ಕಾಯೋಕೆ ಆಗಲ್ವಾ ನಿನಗೆ? ಅಂದೆ. ಸರಿ ಅಮ್ಮ, ನಿಮ್ಗೋಸ್ಕರ ಕಾಯ್ತೀನಿ ಬಿಡಿ ಅಂದಳು ಲಕ್ಷ್ಮಿ ತುಂಟತನದಿಂದ ನಗುತ್ತಾ. ನನಗೂ ಒಂದು ಅವಕಾಶ ಕೊಡಿ ಅಮ್ಮ ಅಂದಳು. ನಾನು ನಕ್ಕು, ಟೈಮ್ ಇದ್ದಾಗ ನೋಡೋಣ ಬಿಡು ಅಂದೆ. ಸರಿ ಅಮ್ಮ, ಅಡುಗೆ ಮಾಡಿ ಇಟ್ಟು ಹೋಗ್ತೀನಿ ಅಂತ ಲಕ್ಷ್ಮಿ ಕೆಲಸಕ್ಕೆ ಹೋದಳು. ಸಂಜೆ 6 ಗಂಟೆಗೆ ಕನ್ನಡಿ ಮುಂದೆ ನಿಂತು ನನ್ನನ್ನೇ ನಾನು ನೋಡಿಕೊಳ್ಳುತ್ತಿದ್ದೆ. ದಿನೇ ದಿನೇ ನನ್ನಲ್ಲಿ ಹಂಬಲ ಹೆಚ್ಚಾಗ್ತಿತ್ತು. ಆದರೆ ಈ 2 ದಿನ ಕಳೆದ ಮೇಲೆ ಮುಂದೆ ಹೇಗೆ ಅನ್ನೋ ಭಯವೂ ಒಂದು ಕಡೆಯಿತ್ತು. ಸ್ನಾನ ಮಾಡಿ, ಎಸಿ ಆನ್ ಮಾಡಿ, ಬೆಡ್ಶೀಟ್ ಬದಲಿಸಿ, ರೂಮ್ ಫ್ರೆಶ್ನರ್ ಹಾಕಿದೆ. ಮಲ್ಲಿಗೆ ಹೂವು ನೆನಪಾಗಿ ಹಾಸಿಗೆಯ ಮೇಲೆಲ್ಲಾ ಹರಡಿದೆ. ಊಟ ಮುಗಿಸಿ ಟಿವಿ ನೋಡ್ತಾ ಕೂತಿದ್ದೆ. 8 ಗಂಟೆಗೆ ಲಕ್ಷ್ಮಿ ಫೋನ್ ಮಾಡಿದಳು, ಬರ್ತಾ ಇದ್ದೀವಿ ಅಂತ. ತಕ್ಷಣ ಟಿವಿ ಆಫ್ ಮಾಡಿ, ಮೊಬೈಲ್ ಸೈಲೆಂಟ್ ಮಾಡಿ ಶಾಂತವಾಗಿ ಕುಳಿತೆ. ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ರಂಗನ ಕೈ ಹಿಡಿದು ಕರೆದುಕೊಂಡು ಬಂದಳು. ಒಳಗೆ ಬರುವಾಗ ರಂಗ ಹೇಳ್ತಿದ್ದ, ಲಕ್ಷ್ಮಿ, ಅಮ್ಮನವರಿಗೆ ಗೊತ್ತಾದ್ರೆ ಬೈತಾರೇನೋ ಕಣೋ. ಅದಕ್ಕೆ ಲಕ್ಷ್ಮಿ, ಏನೂ ಆಗಲ್ಲ ಯಜಮಾನರೇ, ನಾನು ಇದ್ದೀನಲ್ಲ ಅಂದಳು. ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿದಳು. ಆಹಾ, ಎಷ್ಟು ಮೆತ್ತಗಿದೆ ಲಕ್ಷ್ಮಿ, ಇಲ್ಲಿ ಬಾ ನನ್ನ ಪಕ್ಕ ಕೂತ್ಕೋ ಅಂದ ರಂಗ. ಇರಿ ಯಜಮಾನರೇ, ಹಾಲು ಕಾಯಿಸಿ ತರ್ತೀನಿ ಅಂದಳು. ಈಗ ಅದೆಲ್ಲ ಯಾಕೆ ಅಂದ ರಂಗ. ಇಲ್ಲಪ್ಪ, ಹೊರಗಡೆ ತಣ್ಣಗಿದೆ ಅಲ್ವಾ, ಬಿಸಿ ಬಿಸಿ ಹಾಲು ತರ್ತೀನಿ ಅಂತ ಹೇಳಿ ಹೋದಳು. ಸ್ವಲ್ಪ ಹೊತ್ತಿಗೆ ಹಾಲಿನ ಲೋಟ ತಂದು ನನಗೆ ಸನ್ನೆ ಮಾಡಿ ಕೊಟ್ಟಳು. ನಾನು ಅದನ್ನು ರಂಗನ ಕೈಗೆ ಕೊಟ್ಟೆ. ಲಕ್ಷ್ಮಿ ನನ್ನ ಪಕ್ಕದಲ್ಲೇ ನಿಂತು, ಯಜಮಾನರೇ, ಹಾಲು ಕುಡಿರಿ ಅಂದಳು. ಒಂದು ಕೈಯಲ್ಲಿ ಹಾಲಿನ ಲೋಟ ಹಿಡಿದ ರಂಗ ಇನ್ನೊಂದು ಕೈಯನ್ನು ನನ್ನ ಮೇಲೆ ಹಾಕಿದ. ಅಬ್ಬಾ, ಮೊದಲು ಹಾಲು ಕುಡಿರಿ ಅಂದಳು ಲಕ್ಷ್ಮಿ. ರಂಗ ಅರ್ಧ ಲೋಟ ಹಾಲು ಕುಡಿದು, ಲಕ್ಷ್ಮಿ, ನೀನೂ ಸ್ವಲ್ಪ ಕುಡಿ ಅಂತ ಲೋಟ ಕೊಟ್ಟ. ನಾನು ಅದನ್ನು ಇಸ್ಕೊಂಡು ಬಾಕಿ ಇದ್ದ ಹಾಲನ್ನು ಕುಡಿದು ರಂಗನ ಪಕ್ಕದಲ್ಲೇ ಕೂತೆ. ಲಕ್ಷ್ಮಿ ಅವನನ್ನು ಮತ್ತಷ್ಟು ಕಾಡಿಸುತ್ತಾ, ಶುರು ಮಾಡಿ ಯಜಮಾನರೇ ಅಂದಳು. ರಂಗ ನನ್ನ ಜಡೆಯಲ್ಲಿರೋ ಮಲ್ಲಿಗೆ ಹೂವಿನ ವಾಸನೆ ತಗೋತಾ ಇದ್ದ. ಆಹಾ, ಎಷ್ಟು ಮಸ್ತ್ ಆಗಿದೆ ಈ ಮಲ್ಲಿಗೆ ವಾಸನೆ ಅಂತ ನನ್ನ ಕೆನ್ನೆಗೆ ಮುತ್ತು ಕೊಟ್ಟ. ನನಗೆ ಅದು ಒಂದು ಹೊಸ ಅನುಭವ. ಮೈಯೆಲ್ಲ ಮಜಾ ಅನಿಸ್ತಿತ್ತು. ಹಿಂದೆಂದೂ ಕಾಣದ ಸುಖದ ಅನುಭೂತಿ ಅವನ ಸ್ಪರ್ಶದಲ್ಲಿತ್ತು. ಅವನು ಅಷ್ಟು ಪ್ರಶಾಂತವಾಗಿ ಮಾಡುತ್ತಿದ್ದ ಪ್ರೇಮದ ಚೇಷ್ಟೆಗಳಿಗೆ ನನಗೆ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇವತ್ತು ಅಸಲಿ ಮಜಾ ಸಿಗುತ್ತೆ ಅನ್ನೋ ಫೀಲಿಂಗ್ ನನಗಾಯ್ತು. ಆಗ ಲಕ್ಷ್ಮಿ ಮಾತು ತೆಗೆದಳು. ಯಜಮಾನರೇ ಅಂದಳು. ಹೇಳು ಲಕ್ಷ್ಮಿ, ಯಾಕೋ ನಿನ್ನ ಧ್ವನಿ ದೂರದಿಂದ ಕೇಳಿಸಿದ ಹಾಗೆ ಆಗ್ತಿದೆ ಅಂದ ರಂಗ. ಲಕ್ಷ್ಮಿ ಸ್ವಲ್ಪ ಹತ್ತಿರ ಬಂದು, ಯಜಮಾನರೇ, ಈ ರೂಮಿನಲ್ಲಿ ಸೌಂಡ್ ಆಗುತ್ತೆ, ಅದಕ್ಕೆ ಹಂಗೆ ಅನಿಸ್ತಿದೆ ಅಂದಳು. ಹೇಳು ಲಕ್ಷ್ಮಿ ಅಂದ ರಂಗ. ನಾವು ಎಷ್ಟು ಸಂತೋಷವಾಗಿದ್ದೀವಿ ಅಲ್ವಾ. ಪಾಪ ಅಮ್ಮನವರು 2 ವರ್ಷದಿಂದ ಹೇಗೆ ತಡೆದುಕೊಳ್ತಿದ್ದಾರೋ ಏನೋ ಅಂದಳು. ಹೌದು ಕಣೋ, ಪಾಪ ಅಮ್ಮನವರು ನರಕ ನೋಡ್ತಿದ್ದಾರೆ ಅನ್ಸುತ್ತೆ. ಇನ್ನೊಂದು ಮದುವೆ ಮಾಡಿಕೊಟ್ರೆ ಒಳ್ಳೇದು, ಇನ್ನೂ ಸಣ್ಣ ವಯಸ್ಸು ಅಲ್ವಾ ಅಂದ ರಂಗ. ಯಾರೂ ಜೊತೆ ಇಲ್ಲದೆ ಎಷ್ಟು ದಿನ ಇರ್ತಾರೆ ಅಲ್ವಾ ಯಜಮಾನರೇ ಅಂದಳು ಲಕ್ಷ್ಮಿ. ಅಮ್ಮನವರು ಯಾರೇ ಆದ್ರೂ ನಮ್ಮ ಕುಮಾರ್ ಬಾಬು ಅವರನ್ನ ಕಟ್ಟಿಕೊಂಡ ಮೇಲೆ ಅವರು ನಮ್ಮ ಯಜಮಾನರು. ಅವರ ಬಗ್ಗೆ ಹೀಗೆ ಮಾತಾಡೋದು ತಪ್ಪು ಕಣೋ ಅಂದ ರಂಗ. ತಪ್ಪೇನಿದೆ, ಬರೀ ಮಾತೇ ತಾನೇ ಅಂದಳು ಲಕ್ಷ್ಮಿ. ಅದೂ ನಿಜವೇ ಬಿಡು. ಅಂದ ಹಾಗೆ ಅಮ್ಮನವರು ಕೂಡ ಅಚ್ಚು ನಿನ್ನಂತೆಯೇ ಅಂದವಾಗಿದ್ದಾರೆ. ನೀನು ಸ್ವಲ್ಪ ಕಪ್ಪು ಅಷ್ಟೇ. ಒಂದು ಸಲ ಹಿತ್ತಲಲ್ಲಿ ಬದನೆಕಾಯಿ ಕೊಯ್ಯೋಕೆ ಬಗ್ಗಿದಾಗ ನೋಡಿದ್ದೆ. ಅಮ್ಮನವರನ್ನ ಹಾಗೆ ನೋಡೋದು ತಪ್ಪು ಅಲ್ವಾ ಯಜಮಾನರೇ ಅಂದಳು ಲಕ್ಷ್ಮಿ. ನಾನೇನು ಬೇಕು ಅಂತ ನೋಡಲಿಲ್ಲ ಕಣೋ, ಅಚಾನಕ್ಕಾಗಿ ಕಣ್ಣಿಗೆ ಬಿತ್ತು ಅಷ್ಟೇ ಅಂದ ರಂಗ. ನನ್ ಬಗ್ಗೆ ಅವರು ಮಾತಾಡ್ತಾ ಇದ್ರೆ ನನಗೆ ಒಂಥರ ಕಿಚಿಕಿಚಿ ಅನಿಸ್ತಿತ್ತು. ಯಜಮಾನರೇ, ಅಮ್ಮನವರು ಕೂಡ ನನ್ನಂತೆಯೇ ಇದ್ದಾರೆ ಅಲ್ವಾ ಅಂದಳು ಲಕ್ಷ್ಮಿ.
ಅವಳು ಬೇಕು ಅಂತಲೇ ರಂಗನನ್ನೂ ಕೆಣಕುತ್ತಿದ್ದಾಳೆ ಅಂತ ನನಗೆ ಅರ್ಥ ಆಯ್ತು. ಹೌದು ಲಕ್ಷ್ಮಿ, ಆ ನೈಟಿಯಲ್ಲಿ ಅಮ್ಮನವರು ನಡ್ಕೊಂಡು ಹೋಗ್ತಿದ್ರೆ ನೋಡೋಕೆ ಭಲೇ ಇರುತ್ತಾರೆ ಅಂದ ರಂಗ. ಓಹೋ, ಅಮ್ಮನವರನ್ನ ಅಷ್ಟು ಚೆನ್ನಾಗಿ ಯಾಕೆ ನೋಡಿದ್ರಿ ಅಂದಳು. ಕಣ್ಣ ಮುಂದೆ ಅಂದವಾಗಿ ಕಾಣೋದನ್ನ ನೋಡದೇ ಇರೋಕೆ ಆಗುತ್ತಾ? ಆದ್ರೆ ನಾನು ಯಾವ ತಪ್ಪು ಉದ್ದೇಶದಿಂದ ನೋಡಿಲ್ಲ. ನೀನಿರುವಾಗ ನನಗೆ ಬೇರೆ ಯಾರು ಬೇಕು? ಈ ಇರುಳುಗಣ್ಣಿನ ತೊಂದ್ರೆ ಇರದಿದ್ರೆ ನಿನ್ನ ಅಂದವನ್ನ ಇನ್ನು ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಿದ್ದೆ ಅಂದರಂಗ. ಆಮೇಲೆ ಏನಾಯ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೂ ಬೈ.